ಫ್ರೆಂಡ್ಸ್, ನಮ್ಮ ಕಡೆ ಹೋಳಿ ಹಬ್ಬ ಅಂದರೆ ಅದು ಹೋಳಿ ಹಬ್ಬ ಅಲ್ವೇ ಅಲ್ಲ, ಒಳ್ಳೆ ಬಟ್ಟೆಗಳ ಸಮಾಧಿ ಅಂತ ಹೇಳ್ಬೋದು. ಮನೇಲಿ ನಮ್ಮ ಅಮ್ಮಂಗಂತೂ ಯಾವ ದಿನ ಯಾವ ಬಟ್ಟೆ ಹಾಕತ್ತೀನಿ ಅಂತ 100% ಗೊತ್ತಿರುತ್ತೆ ಗುರು. ಹೋಳಿ ದಿನ ಅಂತೂ ನಾವು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಹೋಗೋದಂತ ಪ್ಲ್ಯಾನಿಂಗ್ ಇದ್ದರೆ, ಬಟ್ ನಮ್ಮ ಅಮ್ಮನ ಪ್ಲ್ಯಾನೇ ಬೇರೆ. ಅರ್ಧೋಗಿರೋ ಬಟ್ಟೆ ಸೇಮ್, ಆಮೇಲೆ ಅಲ್ಲಿ ಯಾವುದೋ ಮನೆ ಒರೆಸೋ ಪ್ಯಾಂಟ್ ಇರುತ್ತೆ ಗೊತ್ತಾ, ಆ ಪ್ಯಾಂಟು ಕೊಟ್ಬಿಟ್ಟು ಸೇಮ್ ಭಿಕ್ಷುಕನ್ ಥರ ಹೋಗು ಅಂತ ಹೇಳ್ತಾ ಇರ್ತಾರೆ ಇಂಡೈರೆಕ್ಟಾಗೆ. ಇನ್ನು ನಮ್ಮ ಫ್ರೆಂಡ್ಸ್ ಅಂತೂ ಬಣ್ಣನ ಏನು ಮಕ್ಕಕ್ಕೆ ಹಾಕಕ್ಕೆ ಬಂದಿದ್ದಾರೋ ಇಲ್ಲ ಆಯಿಲ್ ಪೇಂಟ್ ಕಾಂಟ್ರಾಕ್ಟು ತಗೊಂಡು ಬಂದಿದ್ದಾರೋ ಒಂದು ಗೊತ್ತಾಗಲ್ಲ. ಮಕ್ಕದಿಂದ ಬಿಡೋರ್ಗೆ ಎಲ್ಲ ಕಡೆನೂ ಮೆತಾಕ್ಬಿಟ್ಟಿರ್ತಾರೆ. ನಾವೇನೋ ಕನ್ನಡಿ ಮುಂದೆ ಹೋಗಿ ನಿಂತ್ಕೊತು ಅಂದರೆ ನಾವ್ಯಾರು ಅಂತ ನಮಗೆ ಡೌಟು. ಸೇಮ್ ಅವತಾರ್ ಪಾರ್ಟ್ 3 ಥರ ಕಾಣಿಸ್ತಾ ಇರ್ತೀವಿ. ಆ್ಯಕ್ಚುಲಿ ಹೋಳಿ ಮುಗ್ದ ಮೇಲೆ ಇರೋದು ಕಾಮಿಡಿ ಅಂದರೆ, ಹೋಗ್ಬಿಟ್ಟು ನಾವು ಸ್ನಾನ ಮಾಡ್ಬೇಕಾದ್ರೆ ಮನುಷ್ಯರ ಥರ ಹೋಗಿರಲ್ಲ, ನಾವು ದೆವ್ವ ಥರ ಹೋಗಿರ್ತೀವಿ. ಅದು ಮೈ ತಿಕ್ಬೇಕಾರಂತೂ ಈ ಎಮ್ಮೆಗೆ ತಿಕ್ಬೇಕು ಗೊತ್ತಾ, ಆ ಥರ ತಿಕ್ಬೇಕು ಕಲರೆಲ್ಲ ಹೋಗ್ಬೇಕು ಅಂದರೆ. ಅದಿಂದ ಸ್ನಾನ ಎಲ್ಲ ಮಾಡ್ಕೊಬಂದು ಹೊರಗಡೆ ಬತ್ತು ಅಂದರೆ ಅಮ್ಮ ನೋಡ್ಬಿಟ್ಟು ಯಾರಪ್ಪ ಇವನು ಹೊಸಬ ಮನೆಗೆ ಬಂದ್ಬಿಟ್ಟವನೇ ಅಂತ ಅಂತಾರೆ. ಸೊ ಎಲ್ರಿಗೂ ಹ್ಯಾಪಿ ಹೋಳಿ. ಮಕ್ಕಳಿಗೆ ಮಾತ್ರ ಬಣ್ಣ ಹಾಕೊಳ್ಳಿ, ಲೈಫ್ ಫುಲ್ಲು ಕಲರ್ಫುಲ್ ಮಾಡ್ಕೊಳ್ಳಿ. ಬಟ್ ಕಲರ್ಫುಲ್ ಆಗಿರೋ ಥರ ನಾಟಕ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಇದೇ ಥರ ವೀಡಿಯೋಸ್ ಕೊಡಬೇಕು ಅಂದರೆ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ.